ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಇವತ್ತು ನನ್ನ NT ಸ್ಕ್ಯಾನ್ ಆ್ಯಂಡ್ ಕಂಪ್ಲೀಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಹೇಗೆ ಶುರುವಾಯಿತು, ಯಾವಾಗ ಶುರುವಾಯಿತು ಆ್ಯಂಡ್ ತುಂಬ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಹೇಗೆ ಸಿಂಪ್ಟಮ್ಸ್ ಇದೆ ಆ್ಯಂಡ್ ಏನಾದರೂ ಡಿಫ್ರೆನ್ಸ್ ಇದೆಯಾ, ಸೇಮ್ ಇದೆಯಾ ಅಂತ ಸಾಕಷ್ಟು ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಪ್ರೆಗ್ನೆನ್ಸಿ ಶುರುವಾಗಿದ್ದು ಅಕ್ಟೋಬರ್ 5 ನನ್ನ ಲಾಸ್ಟ್ ಮೆನ್ಸ್ಟ್ರಲ್ ಇದ್ದಿದ್ದು 24ನೇ ತಾರೀಕು ಆಫ್ ಆಗಸ್ಟ್, 8ನೇ ತಿಂಗಳು 24ನೇ ತಾರೀಕು. ಸೊ ನೆಕ್ಸ್ಟ್ 24ನೇ ತಾರೀಕಿಗೆ ನನಗೆ ಪೀರಿಯಡ್ ಬರಬೇಕಿತ್ತು. ನನಗೆ ಯೂಶಲಿ 28 ಡೇಸ್ ಸೈಕಲ್ ಇರುತ್ತೆ. ಅದಿತಿ ಪ್ಲೀಸ್ ಬೇಡ. ಸೊ 28 ಅದಿತಿ ಹಾಯ್ ಹೇಳಿದ್ರೆ ನೀವು ಬನ್ನಿ. ಅದಿತಿ ಇವತ್ತು ಪ್ರೀಟಿಯಾಗಿ ರೆಡಿ ಆಗಿದ್ದಾರೆ. ಎಸ್ ಹೋಗಿ. ಸೊ 28 ಡೇಸ್ ಸೈಕಲ್ ಇತ್ತು. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ 24th ಅಥವಾ 26th ಬರುತ್ತೆ ಅಂತ. ಸೊ ಬರಲಿಲ್ಲ. ಎಕ್ಸ್ಪೆಕ್ಟಿಂಗ್ ಅಂತಂದರೆ ವಿವರ್ ನಮಗೆ ಸೆಕೆಂಡ್ ಮಗುಗೆ ವಿವರ್ ಪ್ಲ್ಯಾನಿಂಗ್ ಅಂತಂದರೆ ಇನ್ನೇನು ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಬೇಬಿ ಅಂತ ಗೊತ್ತಿತ್ತು. ಸೊ 30th ನಾನು ಚೆಕ್ ಮಾಡಿದ್ದು. ಸೊ 30th ಪಾಸಿಟಿವ್ ಬಂತು. ಅದಾದಮೇಲೆ ನಾನು ತೋರಿಸ್ತಿರುವಂತಹ ಡಾಕ್ಟರ್ ಅನುಷಾ ಡಾಕ್ಟರ್, ಶೀಸ್ ಫ್ರಮ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಡಾಕ್ಟರ್ ಅಂದರೆ ಹಾಸ್ಪಿಟಲ್, ಅಲ್ಲಿರುವಂತಹ ಡಾಕ್ಟರ್, ಅವರು ಗೈನಕಾಲಜಿಸ್ಟ್. ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ನಾನು ರಜದಲ್ಲಿದ್ದೀನಿ ಅಂತಂದರೆ ಅವ್ರಿಗೆ ಈಗ ಮಗುವಾಗಿದೆ, ಅವರು ಬ್ರೇಕಲ್ಲಿದ್ದಾರೆ. ಸೊ ಅವರು 5ನೇ ತಾರೀಕು ನಾನು ಸಿಗ್ತೀನಿ ಅಂತಂದರು. ಸೊ ಅದಕ್ಕೋಸ್ಕರ ನಾವು 5 days ವೆಯ್ಟ್ ಮಾಡಿದ್ವಿ. ನಮಗೆಲ್ಲೂ ಹೋಗಿ ತೋರಿಸುವಂತಹ ಒಂದು ಏನಂತ ಹೇಳೋದು ಧೈರ್ಯ ಇಲ್ಲ. ಯಾಕಂತಂದರೆ ಅದಿತಿ IUGR ಬೇಬಿ, ಲೋ ಬರ್ತ್ ವೆಯ್ಟ್ ಮಗು ಬೇಬಿ ಆಗಿರೋದ್ರಿಂದ, ಕೇರ್ಫುಲ್ ಅದಿತಿ, ಆಗಿರೋದ್ರಿಂದ ನಾವು ಅಲ್ಲೇ ತೋರಿಸ್ಬೇಕು ಅನ್ನುವಂತಹ ಪ್ಲ್ಯಾನ್ ನಮ್ಮದು. ಅದಕ್ಕೋಸ್ಕರ ನಾವು ಡಾಕ್ಟರ್ಗೆ ವೆಯ್ಟ್ ಮಾಡಿದ್ವಿ. ಸರಿ ಅಂತ ಅಂದ್ಬಿಟ್ಟು 5ನೇ ತಾರೀಕು ಡಾಕ್ಟರ್ ಸಿಕ್ಕಿದ್ರು. ಅವತ್ತು ನನಗೆ 6 weeks ಕಂಪ್ಲೀಟ್ ಆಗಿತ್ತು. 6 weeks ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ವೆಯ್ಟು ತುಂಬ ಕಡಿಮೆ ಇದ್ದೀನಿ. ಸಾಕಷ್ಟು ಜನಕ್ಕೆ ಗೊತ್ತು ನಾನು ವೆಯ್ಟ್ ತುಂಬ ಕಡಿಮೆ ಇದ್ದೀನಿ ಅಂತ. 46 kg 400 ಗ್ರಾಮ್ ಇದ್ದೆ. ಡಾಕ್ಟರ್ ಇಲ್ಲ, ವೆಯ್ಟ್ ಆಗಲೇಬೇಕು ನೀವು ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಡಾಕ್ಟರು ಇದನ್ನೆಲ್ಲ ಬರೆಕೊಟ್ರು, ಪ್ರಿಸ್ಕ್ರೈಬ್ ಮಾಡಿದ್ರು, ಟ್ಯಾಬ್ಲೆಟ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರು. ಅದಾದಮೇಲೆ ನನಗೆ ತುಂಬ ಸಿವಿಯರ್ ವಾಮಿಟಿಂಗ್ ಇತ್ತು, ತುಂಬ ಸುಸ್ತಾಗ್ತಿತ್ತು, ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇರ್ತಿತ್ತು. ಆ್ಯಕ್ಚುಲಿ ಅದಿತಿಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದಕ್ಕಿಂತ ಐ ವಾಸ್ ವೆರಿ ಆ್ಯಕ್ಟಿವ್. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಆಫೀಸ್ಗೆಲ್ಲ ಹೋಗ್ತಿದ್ದೆ. 1 ತಿಂಗಳು ಆಫೀಸ್ಗೆ ಹೋಗಿದ್ದೆ ಅದಿತಿಗೆ ಕನ್ಫರ್ಮ್ ಆದಮೇಲೆ. ಬಟ್ ಇಲ್ಲಿ ತುಂಬ ಬೆಳಗ್ಗೆ ಎದ್ದಿದ ತಕ್ಷಣವೇ ಸುಸ್ತು ಆಗ್ತಾನೆ ಇರಲಿಲ್ಲ. ನನ್ನ ದಿನನ ಶುರು ಮಾಡೋದೇ ನಂಗೆ ತುಂಬ ಕಷ್ಟ ಆಗ್ತಿತ್ತು. 11 ಗಂಟೆಗೆ ಎದ್ದೇಳ್ತಿದ್ದೆ, ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ, ತಿಂತಿದ್ದೆ. ಅದಾದಮೇಲೆ ಅದಿತಿಗೆ ಏನೂ ಮಾಡಿಸೋಕೆ ಆಗ್ತಾ ಇರಲಿಲ್ಲ, ತುಂಬ ಗಿಲ್ಟ್ ಕಾಡ್ತಿತ್ತು. ಸೊ ಆ ರೀತಿ ನನ್ನ ಒಂದು ಇದು ಶುರುವಾಯಿತು. ಅದಿತಿ ಪ್ಲೀಸ್ ಪಾಪು. ಮೆಡಿಸಿನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರು. ನಾನಿನ್ನೂ ಏನು ಫೈಲ್ಗೆ ಹಾಕಿಲ್ಲ ಅದಕ್ಕೋಸ್ಕರ. ಏನಕ್ಕಂದರೆ ಡಾಕ್ಟರ್ ನನಗೆ ಈ ಒಂದು ಡಿಸೆಂಬರ್ 21 ಇದೆಯಲ್ಲ, ಸೊ ಅವತ್ತಿಂದ ನನಗೆ SDM ಹಾಸ್ಪಿಟಲಲ್ಲೇ ಸಿಗ್ತಾರೆ. ಅದಕ್ಕೋಸ್ಕರ ನಾನು ಇನ್ನೂ ಏನು ಫೈಲ್ಗೆ ಹಾಕಿಲ್ಲ. ನಮಗೊಂದು ಹೊಸ ಫೈಲೇ ಸಿಗುತ್ತೆ ಅಂತ ನಾನು ಹಂಗೆ ಹೇಳ್ತಿದ್ದೀನಿ. ವೆಯ್ಟಿಂಗ್ ಅದಕ್ಕೆ ಪ್ಲೀಸ್ ವೆಯ್ಟು. ಸೊ ಫಸ್ಟ್ 6 weeksಗೆ ಡಾಕ್ಟರು ಏನಂತ ಹೇಳಿದ್ರು ಅಂದರೆ 8 weeksಗೆ ನೀವೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ 8 weeks ಅಂತಂದರೆ 19ನೇ ತಾರೀಕು, ವೆಯ್ಟ್ ಮಗಳೇ, 19ನೇ ತಾರೀಕು ಕರೆಕ್ಟಾಗಿ 8 weeks ಆಗಿತ್ತು ನನಗೆ. 5ನೇ ತಾರೀಕಿಂದ 19ನೇ ತಾರೀಕಿಗೆ ಕರೆಕ್ಟಾಗಿ 8 weeks ಆಗಿತ್ತು. ಅವತ್ತು ನಾವು ಹೋಗಿ ಫಸ್ಟ್ ನಾವು ಮಾಡಿಸಿದ್ದು ಎಲ್ಲಿ ಅಂತಂದರೆ, ಆ್ಯಕ್ಚುಲಿ ಮುಂಚೆ ನಾವು ಮಾಡಿಸಿದ್ದು ನವರಂಗ್ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ. ಅಲ್ಲಿ ಈ ಸಲ ಬೇಡ ಅಂತ ಕೃವಿ ಹೇಳಿದ್ರು. ಲಾಸ್ಟ್ ಟೈಮ್ ಏನೋ ಪ್ರಾಬ್ಲಮ್ ಆಗಿದ್ರಿಂದ ಅಲ್ಲಿ ಬೇಡ ಅಂತ ಕೃವಿ ವಾಸ್ ವೆರಿ ಸ್ಟ್ರಿಕ್ಟ್ ಅಂದರೆ ಬೇಡ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಡಾಕ್ಟರೇ ಸಜೆಸ್ಟ್ ಮಾಡಿದ್ರು ಕ್ವಾಲಿಟಿ ಸ್ಕ್ಯಾನಿಂಗ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ, ಇದು ಕೆಂಗೇರಿಯಲ್ಲಿರೋದು. ಸೊ ಅಲ್ಲಿ ಹೋಗಿ ನಾವು ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸೊ ಮಗುವಿನ ಹಾರ್ಟ್ ರೇಟ್ 151 ಇತ್ತು. ಫಸ್ಟ್ ಟೈಮ್ ನಾವು ಅಲ್ಲೇ ಹಾರ್ಟ್ ರೇಟ್ ಕೇಳಿದ್ದು. 12 ಇಲ್ಲ ಇದು ಸಾರಿ ಐ ಆಮ್ ಸೋ ಸಾರಿ ಇದು ಎಂಜಿದು ಇಲ್ಲಿದೆ, ಸಾರಿ 151 ಅಲ್ಲ. FHR ಬಂದುಬಿಟ್ಟು ಎಷ್ಟಿದೆ 152 ಇತ್ತು. 152 ಇತ್ತು. ಎಲ್ಲ ನಾರ್ಮಲ್ ಅಂತ ಹೇಳಿದ್ರು. ಯಾವುದೇ ರೀತಿ ತೊಂದರೆ ಇಲ್ಲ. ಜೆಸ್ಟೇಷನಲ್ ಅಂತಂದರೆ ನಾನು ಹೇಳಿದಂತಹ ಲಾಸ್ಟ್ LMP ಪೀರಿಯಡ್ಗೂ ಇದಕ್ಕೂ ಎಲ್ಲ ಸರಿಯಾಗಿದೆ ಅಂತಲೇ ಅಂದರೆ ಸ್ಕ್ಯಾನಿಂಗ್ ಮಾಡೋರು ಹೇಳಿದ್ರು. ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳಿದ್ರು. ಡಾಕ್ಟರ್ಗೆ ಸಂಜೆ ಹೋಗಿ ನಾವು ರಿಪೋರ್ಟ್ ಸಹ ತೋರಿಸ್ಕೊಂಡು ಬಂದ್ವಿ. ಎವ್ರಿಥಿಂಗ್ ವಾಸ್ ಫೈನ್. ಆ್ಯಂಡ್ 19ನೇ ತಾರೀಕು ನಾನು ವೆಯ್ಟ್ ಎಷ್ಟಾಗಿದೆ ಅಂತಂದರೆ 45 kg 900 ಗ್ರಾಮ್ ಆಗಿದೆ. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ನನಗೆ ಶಾಕು, ಅಯ್ಯೋ ವಾಮಿಟ್ ಆಗ್ತಿದೆ, ಊಟ ಸರಿಯಾಗಿ ಸೇರ್ತಿಲ್ಲ, ಇದೇನಪ್ಪ ಅಂತ ಅಂದ್ಕೊಂಡು ಶಾಕ್ ಆಯಿತು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ನಮಗೆ ವಿಸಿಟ್ ಕೊಟ್ಟಿದ್ದು ಡಾಕ್ಟರು 23ನೇ ತಾರೀಕು ಆಫ್ 11ನೇ ತಿಂಗಳು. ಆವಾಗ ನನಗೆ 12ನೇ ವೀಕು ಕಂಪ್ಲೀಟ್ ಆಗಿತ್ತು. ಅಂದರೆ 12ನೇ ವೀಕು 5ನೇ ದಿನ ನಡೀತಾ ಇತ್ತು. ಸೊ ಆವಾಗ ನನಗೆ ಡಾಕ್ಟರ್ ಅಗೇನ್ ಹೇಳಿದ್ದು ಇದನ್ನು ಹೇಳಿದ್ರು, ಯಾವುದು ಅದಿತಿ ಪ್ಲೀಸ್
ಯಾವ ಸ್ಕ್ಯಾನಿಂಗ್ ಇದು, NT ಸ್ಕ್ಯಾನ್ ಆ್ಯಂಡ್ ಒಂದು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿದ್ರು. ಅದಿತಿ ಪ್ಲೀಸ್ ಪಾಪು ಅದು ಹಾಳಾಗುತ್ತೆ, ಅದು ಕೊಡೋಕ್ಕಾಗಲ್ಲ, ಬೇರೆ ಎತ್ಕೊಂಡು ಆಟಾಡಿ, ನೀವು ಬುಕ್ ತೊಗೊಂಡು ಬನ್ನಿ, ಹೋಗಿ ಗೋ. ಓಕೆ, ಸೊ NT ಸ್ಕ್ಯಾನ್ ಹೇಳಿದ್ರು, ಅದ್ರ ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟ್ ಹೇಳಿದ್ರು. ಸೊ NT ಸ್ಕ್ಯಾನಿಂಗ್ನ ನಾವು ಕಣ್ವಾದಲ್ಲಿ ಮಾಡ್ಸೋಣ, ಇಲ್ಲಿ ಕ್ವಾಲಿಟಿಲಿ ಮಾಡ್ಸೋಣ ಅಂತಂದರೆ ಅಲ್ಲಿ ತುಂಬ ಬ್ಯುಸಿ ಇತ್ತು. ಯಾಕೆಂದ್ರೆ ಕಣ್ವಾದಲ್ಲೆಲ್ಲ ವಿಚಾರಿಸಿದ್ವಿ, ಅಲ್ಲೂ ಇರಲಿಲ್ಲ. ನಮಗೆ ಬೇರೆ ಆಪ್ಷನ್ ಇಲ್ಲದೆ ತಿರ್ಗಾ NG ಇಮ್ಯಾಜಿಂಗ್ಗೆ ಫೋನ್ ಮಾಡಿ ಅಲ್ಲೇ ಹೋದ್ವಿ. ನಾನು ಹೇಳ್ತಿದ್ದೆ, ನೋಡ್ದಾ ನಾವು ಎಲ್ಲಿ ಬೇಡ ಅಂತ ಹೇಳ್ಕೊಳ್ತೀವೋ ನಮಗೆ ಎಲ್ಲಿ ಡೆಸ್ಟಿನಿ ಇರುತ್ತೋ ಅಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು NT ಸ್ಕ್ಯಾನಿಂಗು ಆಯಿತು. NT ಸ್ಕ್ಯಾನಿಂಗ್ ಹೋದಾಗ ನನಗೆ ಯೂಶಲಿ ಅದಿತಿಗೂ ಸಹ ಅದೇ ರೀತಿ ಬರ್ತಿತ್ತು. ಅಂತಂದರೆ 2 ದಿನ 3 ದಿನ ಡಿಫ್ರೆನ್ಸ್ ಆಗ್ತಿತ್ತು. ನನ್ನ ಒಂದು ಜೆಸ್ಟೇಷನಲ್ ಏಜ್ ಇಟ್ ಡಿಪೆಂಡ್ಸ್ ಆಗೋದು ಓವಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ನನಗೆ 12ನೇ ವೀಕ್ 5ನೇ ದಿನ ನಡೀತಾ ಇತ್ತು ನನ್ನ ಪ್ರಕಾರ. ನನ್ನ ಒಂದು ಕಂಪ್ಲೀಟ್ ಲಾಸ್ಟ್ ಪೀರಿಯಡ್ ಅದೆಲ್ಲ ಲೆಕ್ಕ ಹಾಕೊಂಡಾಗ 12ನೇ ವಾರ 5ನೇ ದಿನ ನಡೀತಾ ಇತ್ತು. ಆದರೆ ಸ್ಕ್ಯಾನಿಂಗಲ್ಲಿ 12ನೇ ವಾರ 3ನೇ ದಿನ ನಡೀತಾ ಇತ್ತು. ಡಾಕ್ಟರ್ಗೂ ಹೇಳಿದಾಗ ಅದೇನು ತೊಂದರೆ ಇಲ್ಲ, ಅದು ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಹೇಳಿದ್ರು. NT ಸ್ಕ್ಯಾನೂ ನಾರ್ಮಲ್ ಆಗಿ ಬಂತು. ಇದರಲ್ಲಿ ಪಾಪುದು ಫಸ್ಟು ಫೇಸ್ ಎಲ್ಲ ಬಂದಿದೆ. ಅದು ನಂಗಂತೂ ಮುದ್ದು ಖುಷಿ ಆಗುತ್ತೆ ಅದನ್ನು ನೋಡಿದ್ರೇನೆ. ಇಲ್ಲಿ ನೋಡಿ, ವೇಟ್, ಯು ಕ್ಯಾನ್ ಸಿ, ಅವತ್ತು ನಾನು ತೋರಿಸಿದ್ದೀನಿ. ಇಲ್ಲಿ ಪಾಪು ಫೇಸು, ಅಲ್ಲಿ ನೇಸಲ್ ಬೋನ್ ನೋಡ್ತಾರೆ, ಮತ್ತು ಕತ್ತಿನ ಹಿಂದೆಗಡೆ ಎಷ್ಟು ಆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂತ ಹೇಳ್ತೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಎಲ್ಲನೂ ನಾರ್ಮಲ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಬರೋದಕ್ಕೆ ನಮಗೆ ರಿಸಲ್ಟ್ ಬರೋದಕ್ಕೆ ಒಂದು 3 days ಟೈಮ್ ಬೇಕು ಅಂತ ಹೇಳಿದರು. ಸೊ ಆ 3 days ಆದಮೇಲೆ ಅದು ಬಂತು, ಅದು ನಾರ್ಮಲ್ ಅಂತ ಬಂದಿದೆ, ಅದೇನೂ ತೊಂದರೆ ಇಲ್ಲ ಅಂತ ಬಂದಿದೆ. ಯಾಕೆ ನನಗೆ ಈ ಸಲ ಡಬಲ್ ಮಾರ್ಕರ್ ಟೆಸ್ಟ್, ಸೆಕೆಂಡ್ ಪ್ರೆಗ್ನೆನ್ಸಿಗೆ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ ಆ್ಯಂಡ್ 5th ಮಂತ್ಗೆ ಟ್ರಿಬಲ್ ಮಾರ್ಕರ್ ಟೆಸ್ಟ್ ಹೇಳಿದ್ದಾರೆ. 5th ಮಂತ್ಗೆ ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ಆವಾಗ ಟ್ರಿಬಲ್ ಮಾರ್ಕರ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ದಾರೆ. ಯಾಕೆ ನನಗೆ ಈ ಸಲ ಡಬಲ್ ಮಾರ್ಕರ್ ಟೆಸ್ಟ್ ಹೇಳಿದಾಗ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಸಲ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ ಹೇಳ್ತಾರೆ ಅಂತ. ಯಾಕಂತಂದರೆ ಏಜ್ ಫ್ಯಾಕ್ಟರ್. ನನಗೆ ಆಲ್ರೆಡಿ ಇನ್ನೇನು ನಾನು ಅಂದರೆ ಲಾಸ್ಟ್ ಮಂತ್ ನನ್ನ ಬರ್ತ್ಡೇ ಆಯಿತು. ಸೊ ಆ ಒಂದು ಬರ್ತ್ಡೇಯಿಂದ ನಾನು 30sಗೆ ಅಂದರೆ 29 ಕಂಪ್ಲೀಟ್ ಆಗಿ ನನಗೆ 30 ಇವಾಗ ಸ್ಟಾರ್ಟ್ ಆಗ್ತಿದೆ. ಸೊ 30s ಇರೋದ್ರಿಂದ ಏಜ್ ಫ್ಯಾಕ್ಟರಲ್ಲಿ ಡಬಲ್ ಮಾರ್ಕರ್ ಟೆಸ್ಟು ಟ್ರಿಬಲ್ ಮಾರ್ಕರ್ ಟೆಸ್ಟ್ ಹೇಳ್ತಾರೆ. ಓ ಮೈ ಗಾಡ್, ಐ ರಿವೀಲ್ಡ್ ಮೈ ಏಜ್. ಇಟ್ಸ್ ಓಕೆ, ಅದು ಹಾಗೆ ಅಲ್ಲ, ಹೆಣ್ಮಕ್ಳಿಗೆ ಏಜ್ ಹೇಳ್ಕೊಳ್ಳೋದಕ್ಕೆ ಏನೋ ಒಂಥರ ನಾಚಿಕೆ ಆಗುತ್ತೆ. ಎಸ್, ಕ್ರುವಿಗೆ ಈಸ್ 32 ನಾವು, 2 years ಡಿಫ್ರೆನ್ಸ್ ನಮಗೂ ಅವ್ರಿಗೂ. ಸೊ ಅದಕ್ಕೋಸ್ಕರ ನಮಗೆ ಡಬಲ್ ಮಾರ್ಕರ್ ಆ್ಯಂಡ್ ಟ್ರಿಬಲ್ ಮಾರ್ಕರ್ ಟೆಸ್ಟ್ ಹೇಳಿದ್ದಾರೆ. 5th ಮಂತ್ಗೆ ಟ್ರಿಬಲ್ ಮಾರ್ಕರ್ ಟೆಸ್ಟ್. ಡಬಲ್ ಮಾರ್ಕರ್ ಟೆಸ್ಟ್ ನಾರ್ಮಲ್ ಆಗಿ ಬಂದಿದೆ, ಏನೂ ತೊಂದರೆ ಇಲ್ಲ. ಯಾಕೆ ಡಬಲ್ ಮಾರ್ಕರ್ ಟೆಸ್ಟ್ ಮಾಡ್ತಾರೆ ಅಂತಂದರೆ ಏಜ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲೇ ಮದುವೆ ಆಗಿರ್ಬೋದು, ಅಥವಾ ಫ್ರೀಕ್ವೆಂಟ್ ಆಗಿ, ಅಥವಾ ವೆರಿ ರೀಸೆಂಟ್ ಆಗಿ, ಅಥವಾ ಸಾಮಾನ್ಯವಾಗಿ ಅವ್ರಿಗೇನಾದರೂ ಅಬಾರ್ಷನ್ ಆಗ್ತಿದೆ ಅಂತಂದರೆ, ಅಥವಾ NT ಸ್ಕ್ಯಾನಲ್ಲಿ ಏನಾದರೂ ಡಿಫ್ರೆನ್ಸ್ ಬರ್ತಿದೆ, ನೇಸಲ್ ಬೋನ್ ಸ್ವಲ್ಪ ಕಡಿಮೆ ಇರೋದು ಅಥವಾ ಹೆಚ್ಚಿರೋದು, ಅಥವಾ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂತ ಏನು ಹೇಳ್ತೀವಿ, ಆ ಒಂದು ನೀರು ಬೆನ್ನ ಹಿಂದೆಗಡೆ ನೀರು ಇರಬೇಕಲ್ಲ, ಅದಕ್ಕೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಜಾಸ್ತಿ ರೇಂಜ್ ಏನಾದ್ರು ಇದ್ರೆ ಅದರಲ್ಲಿ ಮಗುವಿಗೆ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಅನ್ನೋದು ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಕೆಲವೊಂದ್ಸಲ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಗೊತ್ತಾಗದೇ ಇರೋದು ಟ್ರಿಬಲ್ ಮಾರ್ಕರ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಡಬಲ್ ಮಾರ್ಕರ್ ಆ್ಯಂಡ್ ಟ್ರಿಬಲ್ ಮಾರ್ಕರ್ ಟೆಸ್ಟು ನನಗೆ ಕೊಟ್ಟಿರೋದು. ಸೊ ಈಗ ನನಗೆ ನಡೀತಿರುವಂತಹ ವೀಕ್ ಯಾವುದು ಅಂತಂದರೆ ಕಂಪ್ಲೀಟ್ 3 months ಕಂಪ್ಲೀಟ್ ಆಗಿ 14th ವೀಕ್ ನಡೀತಾ ಇದೆ. ಇನ್ನೇನು ನಾಳೆ ಏನು 3 months ಕಂಪ್ಲೀಟ್ ಆದಮೇಲೆ ವಾಮಿಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಒಂದೊಂದು ದಿನ ಲೇಸಿ ಇರ್ತೀನಿ, ಒಂದೊಂದು ದಿನ ಆ್ಯಕ್ಟಿವ್ ಇರ್ತೀನಿ, ಗೊತ್ತಿಲ್ಲ. ಅದು ಸಾಕಷ್ಟು ಫ್ರೆಂಡ್ಸ್ಗಳು ನನಗೆ ಫ್ಯಾಮ್ಲೀಸು ಅಮ್ಮ ಅಕ್ಕಂದಿರೆಲ್ಲ ಕೇಳ್ತಾರೆ, ಅದಿತಿಗೆ ಇದ್ದಿದ್ದಂತಹ ಸಿಂಪ್ಟಮ್ಸೇ ಇದೆಯಾ, ಹಾಗೆ ಹೀಗೆ. ಅದಾದಮೇಲೆ ಕೆಲವರು ಹೇಳ್ತಾರೆ ಗಂಡೆ ಆಗಬೇಕು ಹಾಗೆ ಹೀಗೆ ಅಂತ. ಟು ಬಿ ಫ್ರ್ಯಾಂಕ್, ಸತ್ಯವಾಗ್ಲೂ ಶುಕ್ರವಾರ ಮನೇಲಿ ದೀಪ ಎಲ್ಲ ಹಚ್ಚಿ ಹೇಳ್ತಾ ಇದ್ದೀನಿ. ಏನಂತಂದರೆ ಗಂಡೇ ಆಗಬೇಕು ಎಣ್ಣೆ ಹಾಕಬೇಕು ಅನ್ನುವಂಥ ಒಂದು ಏನು ನಿರಾಸೆ ಮನೋಭಾವದಲ್ಲಿ ದೇವ್ರನ್ನ ದಯವಿಟ್ಟು ಕೇಳಲ್ಲ. ಅದನ್ನು ಕೊಡಬೇಡಪ್ಪ ಇದನ್ನೇ ಕೊಡು ಅಂತ ನಾನೇನು ಕೇಳಲ್ಲ. ಆರೋಗ್ಯವಾದ ಮಗು ಯಾವುದೇ ಕೊಟ್ಟರು ನಾನು ಸ್ವೀಕರಿಸ್ತೀನಿ. ಆದರೆ ಸೊಸೈಟಲ್ ಪ್ರೆಷರ್ ಅಂತ ಹೇಳೋದಕ್ಕಿಂತ ಇದನ್ನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ. ಅದಿತಿ ಹೆಣ್ಮಗು ಆಗಿರೋದ್ರಿಂದ ಈಗಲೂ ಅದು ನಡೀತಿದ್ಯಾ ಅನ್ನೋ, ನನಗೆ ಆ್ಯಕ್ಚುಲಿ ಅದಿತಿ ಹುಟ್ಟಿದಾಗ ಒಂದೇ ಮಗು ಸಾಕು, ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮಗು ಸಾಕು. ಅದಿತಿ ಹೆಣ್ಣು ಅಂತ ಹುಟ್ಟಿದಾಗಲ, ಅಂದರೆ ಹೆಣ್ಣು ಅಂತ ಗೊತ್ತಾದಾಗ ತುಂಬ ಖುಷಿ ಇತ್ತು, ಒಂದೇ ಮಗು ಸಾಕಪ್ಪ ಅಂತ ತುಂಬ ಖುಷಿ ಇತ್ತು, ಆಸೆ ಇತ್ತು. ಆದರೆ ಅದಿತಿ ಹುಟ್ಟಿದ ಮೇಲೆ ಜನಗಳು ಅನ್ನೋದಕ್ಕಿಂತ ಕೃವಿ ಅವ್ರ ಕಡೆ ಅದಿತಿನ ಯಾವ ರೀತಿ ನೋಡಿದ್ದಾರೆ ಅಂತಂದರೆ, ಹೆಣ್ಮಗು ಅನ್ನೋ ಕಾರಣಕ್ಕೆ ಸಾಕಷ್ಟು ಹೀನಾಮಾನವಾಗಿ ಅದಿತಿನ ನೋಡಿದ್ದಾರೆ. ಅವಳಷ್ಟು ಆ್ಯಕ್ಟಿವು, ಅಷ್ಟು ಟ್ಯಾಲೆಂಟೆಡ್ಡು, ಆರೋಗ್ಯ ಇದೆ. ಅಂದರೆ ನನಗೇನು ಗೊತ್ತಾ, ನಂಗೆ ಮಗುಗೊಂದು ಟ್ಯಾಲೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ಏನಿಲ್ಲ ಅಂದರೂ ಪರವಾಗಿಲ್ಲ, ಆರೋಗ್ಯ ದೇವ್ರು ಕೊಡಬೇಕು ಅಷ್ಟೇ ನಾನು ಕೇಳೋದು.
ಅಂದರೆ ಒಂದು ಮಗು ಮುದ್ದಾದ ಒಂದು ಹೆಣ್ಮಗು ಹುಟ್ಟಿದೆ, ಮನೆಗೆ ಮೊದಲನೇ ಹೆಣ್ಮಗು ಹುಟ್ಟಿದ್ರೆ ಮಹಾಲಕ್ಷ್ಮಿ ಹುಟ್ಟಿದಾಗೆ. ಆದರೆ ಅದನ್ನು ಕನ್ಸಿಡರೇ ಮಾಡಲಿಲ್ಲ. ಬೇರೆ ಗಂಡು ಮಗು ಹುಟ್ಟಿದಾಗ ಆ ಮಗುಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಆ್ಯಸ್ ಎ ತಂದೆ ತಾಯಿಯಾಗಿ ನನಗೆ ಕ್ರುವಿಗೆ ತುಂಬ ಹರ್ಟ್ ಆಗ್ತಿತ್ತು. ಆ ಒಂದು ಟೈಮಲ್ಲಿ ಕ್ರುವಿಗೆ ಅನಿಸಿರೋದು ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ನಮಗೂ ಒಂದು ಗಂಡು ಮಗು ಆಗಿ, ಅಂದರೆ ಗಂಡು ಮಗು ಆಗಿ ಅದಿತಿ, ಅಯ್ಯೋ ಅದಿತಿ ಬದಲು ಗಂಡು ಮಗು ಆಗಬೇಕಿತ್ತು ಅಂತ ಅವ್ರಿಗೆ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಅದಿತಿ ಕ್ರುವಿ ಅಂದರೆ ಅದಿತಿ ಹುಟ್ಟಿದ ಮೇಲೆ ಕ್ರುವಿಗೆ ತುಂಬ ಒಂದು ಏನಂತ ಹೇಳು, ಅವ್ರು ನನ್ನ ಹತ್ರ ಯಾವಾಗಲೂ ಹೇಳ್ತಾರೆ, ಅದಿತಿ ಹತ್ರ ನಾನು ಟೈಮ್ ಸ್ಪೆಂಡ್ ಮಾಡ್ದಂಗೆ ನನ್ನ ಜೀವನದಲ್ಲಿ ಯಾರ ಹತ್ರನೂ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ. ಏನಕ್ಕಂದ್ರೆ ನಂದು ಅದಿತಿದು ಒಂದು ಒಳ್ಳೆ ಬಾಂಡ್ ಇದೆ. ಪ್ರತಿಯೊಬ್ಬ ತಂದೆದಿರಿಗೂ ಅದೇ ರೀತಿ ಇರುತ್ತೆ. ಆದರೆ ಅದಿತಿನ ಹೀನಾಮಾನವಾಗಿ ಒಂದು ಏನು ಇಂಪಾರ್ಟೆನ್ಸ್ ಕೊಡದೆ, ನಾನು ಹೀನಾಮಾನ ಅಂತಂದರೆ ಇಂಪಾರ್ಟೆನ್ಸ್ ಕೊಡ್ದೇನೆ ಅಂತಂದರೆ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಎಲ್ಲ ಮಕ್ಕಳು ಒಂದೇ, ಅದು ಗಂಡಾಗಲಿ ಹೆಣ್ಣಾಗಲಿ. ಆದರೆ ಅದಿತಿಗೆ ಒಂದು ದೊಡ್ಡ, ಈಗ ಆ್ಯಕ್ಚುಲಿ ಅದಿತಿ ನಮ್ಮ ಮನೆಗೆ ಅಂದರೆ ಕ್ರುವಿ ಮನೆಗೆ ದೊಡ್ಡ ಮೊಮ್ಮಕ್ಕಳು, ದೊಡ್ಡೋಳು. ಸೊ ಆ ಇಂಪಾರ್ಟೆನ್ಸ್ ಅದಿತಿಗೆ ಸಿಗ್ತಾ ಇರಲಿಲ್ಲ. ಗಂಡು ಮಗು ಅಂತ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು. ಅದು ತುಂಬ ಹರ್ಟ್ ಆಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ, ನಾವೇನು ಏನಕ್ಕಂತಂದರೆ ಅವ್ರ ಪ್ರಕಾರ ಗಂಡು, ಸೊ ಗಂಡು ಇಸ್ ದ ಅಲ್ಟಿಮೇಟ್. ಸೊ ಆ ಟೈಮಲ್ಲಿ ಕ್ರುವಿಗೆ ಅನಿಸಿರೋದು ನಿಜ. ಅವರು ಹೇಳ್ತಿದ್ದಾಗ್ಲೂ ನನಗೆ ಅಯ್ಯೋ ಐ ಡೋಂಟ್ ಕೇರ್, ನನಗೇನು ಬೇಡ ಅಂತ ಅನ್ಸುತ್ತೆ ಅಂತಲೇ ಹೇಳ್ತಿದ್ದೆ. ಬಟ್ ಆದಮೇಲೆ ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ ಓಕೆ ಎನಿವೆ, ಈಗ ಎಕ್ಸಾಂಪಲ್ ಆಸೆ ಇಟ್ಕೊಂಡಿದ್ದೆಲ್ಲ ನಿಜ ಆಗತ್ತಾ? ಎಷ್ಟೊಂದು ಜನ ಗಂಡು ಮಗು ಬೇಕು ಅಂತಾನೆ ಮಗುನ ಪ್ಲಾನ್ ಮಾಡ್ಕೊಳ್ತಾರೆ, ಆದರೆ ಮಗು ಆಗಲ್ಲ. ಈಗ ಎಕ್ಸಾಂಪಲ್ ನನ್ನ ತಂದೆ ತಾಯಿಗೆ 5 ಜನ ನಾವು ಹೆಣ್ಮಕ್ಳು. ಸೊ ಅವ್ರಿಗೂ ಆಸೆ ಇತ್ತು, ಆಗಲಿಲ್ಲ ಹಂಗಂತ ಅಂದ್ಬಿಟ್ಟು ನಮ್ಮನೇನು ಎಸ್ತಿಲ್ಲ. ಗಂಡು ಮಕ್ಳಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ. ನಾವು ಅಂದರೆ ಏನಂತ ಐ ಆಮ್ ಗೆಟಿಂಗ್ ಎಮೋಷ್ನಲ್. ಗಂಡು ಮಕ್ಳಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ. ಕೆಲವರು ಮನೆಗಳಲ್ಲಿ ಗಂಡು ಮಕ್ಳು ಆ ರೀತಿ ಸಾಕಲ್ಲ. ಯಾಕೆ ನಾನು ಹೇಳೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಆ ರೀತಿ ಸಾಕಲ್ಲ. ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಎಲ್ಲರಿಗೂ ಕಾರ್ ಡ್ರೈವಿಂಗ್ ಕಲಿಸಿದ್ದಾರೆ, ಡಬಲ್ ಡಿಗ್ರೀಸ್ ಗ್ರಾಜ್ಯುಯೇಟ್ನ ಮಾಡಿದ್ದಾರೆ. ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಸಾಗಿಸ್ತಿದ್ದೀವಿ ಅಂತ ಅಂದರೆ, ಅಥವಾ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ತೊಗೊಳ್ತಿದ್ದೀವಿ ಅಂತಂದರೆ ಅದಕ್ಕೆ ನನ್ನ ತಂದೆ ತಾಯಿನೇ ಕಾರಣ. ಸೊ ಆ ರೀತಿ ಆಸೆ ಪಟ್ಟಿದ್ದೆಲ್ಲ ಆಗಲ್ಲ, ಆಸೆ ಪಡೋದು ತಪ್ಪು ಅಲ್ಲ. ಸೊ ಆಸೆ ಇದೆ, ಯಾವ್ದು ಕೊಡ್ತಾನೋ ದೇವ್ರ ಹತ್ರ ನಾನು ಪ್ರತಿದಿನ ಅದನ್ನೇ ಕೇಳೋದು, ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿ ಕೊಡಪ್ಪ ಅಂತಲೇ ಕೇಳೋದು. ಸೊ ನೋಡೋಣ, ದೇವ್ರಿಗೆ ಬಿಟ್ಟಿದ್ದು ಏನು ನಮ್ಮ ಪಾಲಿಗೆ ಏನು ಬರುತ್ತೋ ಅದೇ ಬರೋದು. ಆಸೆ ಪಟ್ಟಿದ ತಕ್ಷಣ ಸಿಗಲ್ಲ, ಅಥವಾ ಆಸೆ ಪಟ್ಟಿಲ್ಲ ಅಂತ ನೋಡಿ ಸಿಗುತ್ತೆ ಅಂತಲೂ ಏನೂ ಇಲ್ಲ. ಸೊ ಈ ರೀತಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ನಡೀತಾ ಇದೆ. ಏನು ಹೇಳೋದು, ಇವತ್ತು ಒಂದು ಫಂಕ್ಷನ್ ಇದೆ, ನನ್ನ ಫ್ರೆಂಡ್ ಸೀಮಂತ ಇದೆ, ಅದಕ್ಕೋಸ್ಕರ ರೆಡಿ ಆಗಿದ್ದೀವಿ ಅದಿತಿ ಮತ್ತು ನಾನು. ಕ್ರುವಿ ರೆಡಿ ಆಗ್ತಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅಂತಂದರೆ ನನ್ನ NT ಸ್ಕ್ಯಾನ್ ಆ್ಯಂಡ್ ಕಂಪ್ಲೀಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಯಾವಾಗ ಶುರುವಾಗಿತ್ತು, ಏನೇನೆಲ್ಲ ಆಯಿತು ಅಂತ ಹೇಳೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ನಿಮ್ಮ ಜೊತೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ತುಂಬ ರೇಟ್ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಅದಿತಿಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಇಷ್ಟು ಪ್ರೈಸ್ ಇರಲಿಲ್ಲ. NT ಸ್ಕ್ಯಾನ್ಗೆ 2000. ಲಾಸ್ಟ್ ಟೈಮ್ ನನಗೆ ನೆನಪಿದೆ 1500 ಕೊಟ್ಟಿದ್ದು. ತುಂಬ ಸ್ಕ್ಯಾನಿಂಗ್ಗಳಿಗೂ ಜಾಸ್ತಿ ಆಗಿದೆ. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಪ್ರೈಸ್ ಬಂದ್ಬಿಟ್ಟು 2800. ತ್ರಿಬಲ್ ಮಾರ್ಕರ್ಗೆ ಇನ್ನೂ ಡಬಲ್ ಅಂತೆ. ಓ ಮೈ ಗಾಡ್, ಐ ವಾಸ್ ಲೈಕ್ ಶಾಕ್ಡ್. ಏನಪ್ಪ ಇದು? ಅದಿತಿ ಅವ್ರ ಕಾಲಕ್ಕೆ ಜಸ್ಟ್ ಸ್ಕ್ಯಾನಿಂಗು, ರಿಪೋರ್ಟು, ಬ್ಲಡ್ ಟೆಸ್ಟ್ಗೆಲ್ಲ ಇಲ್ಲ ಅಂದರೆ 1 ಲಕ್ಷ 2 ಲಕ್ಷಗಳೇ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ ಅಂತ ನಾನು ಕ್ರುವಿ ಮಾತಾಡ್ತಾ ಇದ್ವಿ. ಈಗ ನನಗೆ TT ಇಂಜೆಕ್ಷನ್ ಕೊಟ್ಟಿಲ್ಲ, ಅದು 4th ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂತಂದರೆ ಇನ್ನೇನು 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ಸೊ ನೆಕ್ಸ್ಟ್ ವಿಸಿಟಲ್ಲಿ ಕೊಡ್ಬೋದು. ಆ್ಯಂಡ್ ಬ್ಲಡ್ ಟೆಸ್ಟ್ ಎಲ್ಲ ಯಾವುದು ಇನ್ನೂ ಹೇಳಿಲ್ಲ, ಮಾಡಿಸ್ತೀನಿ. ಡಾಕ್ಟರ್ ಶಿ ಈಸ್ ವೆರಿ ಕೇರಿಂಗ್. ಏನು ನಾನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಅವ್ರು ಎಲ್ಲನೂ ಫಾಲೋ ಅಪ್ ಮಾಡ್ತಾರೆ. ವೆರಿ ಆರ್ಗನೈಸ್ಡ್ ಡಾಕ್ಟರ್ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತೀರಾ ಯಾವ ಡಾಕ್ಟರ್ ಅಂತ. ಅವ್ರ ಹೆಸರು ಡಾಕ್ಟರ್ ಅನುಷಾ M ಅಂತ, ಫ್ರಮ್ SDM ಹಾಸ್ಪಿಟಲ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್. ಅವರು ಈ ಡಿಸೆಂಬರ್ 21 ಇದರಲ್ಲಿ ಸಿಗ್ತಾರೆ, SDM ಹಾಸ್ಪಿಟಲ್. ಅದಿತಿ ಪಾಪು ಪ್ಲೀಸ್ ಬೇಡ, ಹಂಗೆಲ್ಲ ಮಾಡಬಾರ್ದು ಪಾಪು. SDM ಹಾಸ್ಪಿಟಲಲ್ಲಿ ಸಿಗ್ತಾರೆ. ನಿಮ್ಗೇನಾದರೂ ಕನ್ಸಲ್ಟ್ ಮಾಡಬೇಕು ಅಂತಂದರೆ, ಮಗು ಆಗದೆ ಇರೋರು ಅಥವಾ ಈ PCOD PCOS ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ ಇದೆ ಅಂತಂದರೆ, ತುಂಬ ಒಂದು ಏನಂತ ಹೇಳೋದು, ಪ್ರೆಗ್ನೆನ್ಸಿ ಫ್ರೆಂಡ್ಲಿ ಡಾಕ್ಟರ್ ಅಂತಲೇ ಹೇಳ್ಬೋದು. ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ. ಏನೂ ಇಲ್ಲ, ಇಷ್ಟೇ. ಇದು ನನ್ನ NT ಸ್ಕ್ಯಾನ್ ಆ್ಯಂಡ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಇದು ತುಂಬ ಜನ ಕೇಳ್ತಿದ್ದೀರಾ ಡೈಲಿ ರೊಟೀನ ಮಾಡಿ ಆ್ಯಂಡ್ ಫುಡ್ ಬಗ್ಗೆ ಹೇಳಿ ಅಂತ. 2 ವಿಡಿಯೋ ಹಾಕಿದೆ, ಆದರೆ ಅಷ್ಟು ಏನಂತ ಹೇಳೋದು, ವ್ಯೂಸ್ ಅಂತ ಬರಲಿಲ್ಲ. ಏನಾಗುತ್ತೆ ಗೊತ್ತಾ, ಈಗ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ವ್ಯೂಸ್ ಅಂತ ಹೇಳೋದಕ್ಕಿಂತ ಈಗ ಜನಗಳಿಗೆ ಹೆಚ್ಚು ರೀಚ್ ಆಗುವಂತಹ ವೀಡಿಯೋಸ್ನ ಮಾಡೋದಕ್ಕೆ ನಾವು ಆ್ಯಸ್ ಒಂದು ವಿಡಿಯೋ ಕಾಂಟೆಂಟರ್ ಆಗಿ, ಯೂಟ್ಯೂಬರ್ ಆಗಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಂದು ವಿಡಿಯೋ ಮಾಡಿ, ಒಂದು ಕ್ಯಾಪ್ಚರ್ನ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ
ಫುಡ್ ರೊಟೀನ್ ಬಗ್ಗೆ ಒಂದು 2 ವಿಡಿಯೋ ಹಾಕಿದಾಗ ಅಷ್ಟು ನನಗೆ ರೆಸ್ಪಾನ್ಸ್ ಸಿಗದೆ ಇರೋ ಕಾರಣದಿಂದ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಜಿಮ್ದಲ್ಲಿ ಏನೇನೋ ನಡೀತಾ ಇದೆ, ಏನೇನೋ ಹೊಸ ಅಧ್ಯಾಯಗಳೆಲ್ಲ ಶುರು ಆಗುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಲೈಫ್ ಅಪ್ಡೇಟ್. ಎವ್ರಿಥಿಂಗ್ ಇಸ್ ಪಾಸಿಟಿವ್, ಯಾವುದೇ ರೀತಿ ಕೆಟ್ಟದೆಲ್ಲ ಏನೂ ಇಲ್ಲ. ನನಗನ್ನೇ ಅದಿತಿ ಮಕ್ಕಳು ಹಂಗೆಲ್ಲ ಗೀತಾಕ್ಬಾರ್ದು. ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಅದಿತಿ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ನ. ನನಗೆ ಅದು ಹೊಸ ಅಧ್ಯಾಯ, ನನಗೆ ಕ್ರೂವಿಗೆ ಅದಿತಿಗೆ ಅದು ಹೊಸ ಅಧ್ಯಾಯ ಶುರುವಾಗುತ್ತೆ. ಸೊ ಆ ಹೊಸ ಅಧ್ಯಾಯದ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಸ್, ಇನ್ನೇನೂ ಇಲ್ಲ ಹೇಳೋದಕ್ಕೆ. ಎಸ್, ರೊಟೀನ್ ಏನಾದರೂ ಶುರು ಮಾಡಬೇಕು ಅಂತ ನಿಮಗೆ ಪ್ಲೀಸ್ ಏನಾರು ಅನಿಸಿದ್ರೆ ಶಾರ್ಟ್ಸಲ್ಲಿ ಹಾಕ್ತಿದ್ದೆ, ಯಾಕೋ 3 ದಿನದಿಂದ ಅದನ್ನು ನಿಲ್ಲಿಸಿದ್ದೀನಿ. ಅದನ್ನು ನಾನು ರೀಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಅದಿತಿಯ ಒಂದು ಬಾಣಂತನದ್ದು ವಿಡಿಯೋ ಹಾಕಬೇಕು, ಅದನ್ನು ಹಾಕ್ತೀವಿ. ಅದಿತಿ ನಾನು ಹೇಗೆ ಕಾಣಿಸ್ತಿದ್ದೀವಿ ಅಂತ ತೋರಿಸ್ತೀವಿ. ಎಸ್, ಅದಿತಿ ಕಮ್ ನಾವು ಹೇಗೆ ಕಾಣಿಸ್ತಿದ್ದೀವಿ ಅಂತ ತೋರಿಸೋಣ ಅಲ್ಲಿ. ಓಕೆ, ಎಸ್, ನಾನು ತುಂಬ ದಿನ ಆದಮೇಲೆ ಸೀರೆ ಉಟ್ಟಿದ್ದೀನಿ. ಎಲ್ಲ ಕಮ್. ಎಸ್, ದಿಸ್ ಇಸ್ ಮೈ ಲುಕ್. ಅದಿತಿ ಕಮ್, ಇಲ್ಲಿ ಬನ್ನಿ, ಇಲ್ಲಿ ಮುಂದೆ ನಿಂತ್ಕೊಳ್ಳಿ. ಎಸ್, ದಿಸ್ ಇಸ್ ಮೈ ಲುಕ್. ಅದಿತಿ ಇಲ್ಲಿ ಹಿಂದಗಡೆ ಗಂಟು ಹಾಕಿದ್ದೀನಿ. ಆ್ಯಂಡ್ ಒಂದು ಜುಮ್ಕ, ಒಂದು ಇದು ಅಷ್ಟೇ ಒಂದು. ಆ್ಯಂಡ್ ಅದಿತಿಗೆ ಒಂದು ಪುಟ್ಟು ಫ್ರಾಕ್ ಹಾಕಿದ್ದೀನಿ, ಅದು ಸ್ಟ್ರ್ಯಾಪ್ ಫ್ರಾಕ್. ಆ್ಯಕ್ಚುಲಿ ಮ್ಯಾಚಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಯಾವುದು ಗ್ರೀನ್ ಕಲರ್ ಮ್ಯಾಚಿಂಗೇ ಇರಲಿಲ್ಲ ಅವ್ರ ಹತ್ರ. ಸೊ ಅದಕ್ಕೆ ಐ ಕುಡಂಟ್ ಮ್ಯಾಚ್. ಸೊ ದಿಸ್ ಇಸ್ ಮೈ ಲುಕ್ ಟುಡೇ. ನನಗೆ ಆ್ಯಕ್ಚುಲಿ ಸೀರೆ ಎಲ್ಲ ಉಟ್ಕೊಳ್ಳೋಕ್ಕೆ ತುಂಬ ಇಷ್ಟ, ರೆಡಿ ಆಗೋಕ್ಕೆಲ್ಲ ನಂಗೆ ತುಂಬ ಇಷ್ಟ. ಆದರೆ ನಾನಿರುವಂತಹ ವಾತಾವರಣ ಯಾವ ರೀತಿ ಇದೆ ಅಂತಂದರೆ ಇಷ್ಟ ಆಗಲ್ಲ ಕೆಲವರಿಗೆ ನಾನು ರೆಡಿ ಆಗೋದು, ಚೆನ್ನಾಗಿ ಇದು ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಈಗ ಹೊಸ ಅಧ್ಯಾಯ ಶುರು ಆಗುತ್ತೆ ಅಂತ ಹೇಳಿದ್ದೀನಲ್ಲ, ನಾನು ದಿನಾಗಲೂ ಜಿಂಕೆ ಚಿಕ್ಕ ಅಂಥ ಥರ ಇರ್ಬೋದು. ಸೊ ಏನಂತ ಹೇಳ್ತೀನಿ, ಸ್ವಲ್ಪ ದಿನದಲ್ಲೇ ನಾನು ಅದನ್ನು ರಿವೀಲ್ ಮಾಡ್ತೀನಿ ನಿಮ್ಮ ಜೊತೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ನಂಗೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ನನ್ನ ಓನ್ ಫ್ಯಾಮಿಲಿ ಹಬ್ಬ ನಾನು ಬಿದ್ದೆ. ನಂಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸೇ ನನಗೆ ಸ್ವಂತ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀರಾ. ಎಲ್ಲ ಹೇಳ್ಕೊಳ್ಬೇಕು, ಎಲ್ಲ ಖುಷಿ ವಿಚಾರನ ಹೇಳ್ಕೊಳ್ಬೇಕು, ದುಃಖದ ವಿಚಾರನ ಹೇಳ್ಕೊಳ್ಬೇಕು. ಕಾಮೆಂಟ್ಸ್ಗಳು ಬರಲ್ಲ ಅಂತ ಹೇಳಲ್ಲ, ಆದ್ರೂ ಆ ಕಾಮೆಂಟ್ಸ್ಗಳನ್ನ ರಿಸೀವ್ ಮಾಡ್ಕೊಳ್ತಾ ನಾವು ಅದಿತಿ ನೋಡಿ ಟರ್ನ್ ಅರೌಂಡ್ ಮಾಡ್ತಿರೋದು. ಎಸ್, ಸೊ ಹೀಗೆ ಜೀವನ ನಡೀತಾ ಇದೆ, ಚೆನ್ನಾಗಿದೆ. ಏನಂತ ಹೇಳೋದು, ರಿಗ್ರೆಟ್ ಮಾಡುವಂಥದ್ದು ಏನಿಲ್ಲ. ಆರೋಗ್ಯ ಕೊಟ್ಟಿದ್ದಾನೆ ದೇವರು, 3 ಹೊತ್ತು ತಿನ್ನೋದಕ್ಕೆ ಕೊಟ್ಟಿದ್ದಾನೆ ಅಂತಂದರೆ ಇನ್ನೇನು ಬೇಕು, ನಾನು ಅದನ್ನೇ ಹೇಳೋದು. ಇನ್ನೂ ಜೀವನ ಅಯ್ಯೋ ಅದು ಬೇಕಪ್ಪ, ಇದು ಬೇಕಪ್ಪ ಅಂತ ಕೇಳೋ ಅಷ್ಟರಲ್ಲಿ ಕೇಳ್ಕೊಂಡೇ ನಾವು ದಿನ ರಿಗ್ರೆಟ್ ಮಾಡ್ತಾ ಇದ್ರೆ ದೇವ್ರು ಕೊಟ್ಟಿರೋದನ್ನ ಅನ್ಭೋಗ್ಸೋದು ಯಾವಾಗ? 3 ಹೊತ್ತು ಊಟ ಮಾಡ್ತಿದ್ದೀವಿ, ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೆ ಒಂದು ನೆಲೆ ಇದೆ ಅಂತಂದರೆ ಇನ್ನೇನು ಬೇಡ ಅಂತ ಅನಿಸುತ್ತೆ. ಸೊ ಇದೇ ಲೈಫ್ ಅಪ್ಡೇಟ್. ಆ್ಯಂಡ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ, ಸಾರಿ ಇಟ್ಸ್ ನಾಟ್ ಫಸ್ಟ್ ಪ್ರೆಗ್ನೆನ್ಸಿ ಇಲ್ಲೇ ಇದ್ದಾರೆ. ಯಾ, ಸೊ ಸೆಕೆಂಡ್ ಪ್ರೆಗ್ನೆನ್ಸಿಯ ಒಂದು ಕಂಪ್ಲೀಟ್ ಅಪ್ಡೇಟ್. ಸೊ ನೆಕ್ಸ್ಟು ಏನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಾನು ಬರ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಸಿ ಯು, ಟಾಟಾ, ಬಾಯ್.